ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸ್ವಾಮೀಜಿಗಳ ನಿಯೋಗ ಭೇಟಿ ಮಾಡಿದ್ದಂತಹ ವಿಚಾರ ಏನಿದೆ ಆ ಭೇಟಿ ಬಿಜೆಪಿಯ ಸ್ಪಾನ್ಸರ್ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ದಾರೆ, ವಾಗ್ದಾಳಿ ಮಾಡಿದ್ದಾರೆ. ಮೊದಲು ಎಸ್ಐಟಿ ತನಿಖೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದರು. ಪ್ರಕರಣದಲ್ಲಿ ಎಸ್ಐಟಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಈಗ ರಾಜಕೀಯ ಕಾರಣಕ್ಕೆ ಬಿಜೆಪಿ ಎಸ್ಐಟಿಯನ್ನ ವಿರೋಧಿಸ್ತಾ ಇದೆ. ಇದೆಲ್ಲ ರಾಜಕೀಯಕ್ಕಾಗಿ ಬಿಜೆಪಿಯ ತಂತ್ರ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಈಗ ಎಸ್ಐಟಿ ಮೊದಲು ಎಸ್ಐಟಿಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು, ಎಸ್ಐಟಿ ಸ್ವಾಗತ ಮಾಡಿದ್ರು. ಈಗ ಎಸ್ಐಟಿ ಬಗ್ಗೆ ಸಲ ಸೊಸೈಟಿಸ್ಟ್ ಎಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ ಎಸ್ಐಟಿ ಗೊತ್ತಲ್ಲ, ಅಟ್ಲೀಸ್ಟ್ ನಿಮಗೆ ಗೊತ್ತಿದೆ ಎಸ್ಐಟಿ ಒಳ್ಳೆ ಕೆಲಸ ಮಾಡಿದೆಯಾ, ಸರ್ಕಾರ ಹಸ್ತಕ್ಷೇಪ ಎದುರಿಗಿದ್ದೀನ, ಸಂಪೂರ್ಣವಾಗಿ ಏನೇನೆಲ್ಲ ಆಗೋದನ್ನ ಅದನ್ನು ಇವತ್ತು ಎಸ್ಐಟಿ ತೆಗೆದು ಮತ್ತೀಗ ರಾಜಕಾರಣ ಮಾಡ್ಕೊಂಡಿದ್ದೀರಿ. ನೋಡಿ, ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, ಬಿ ಜೆ ಪಿದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ. ನೋಡಿ, ಈಗ ಎಸ್ಐಟಿ ಮೊದಲು ಎಸ್ಐಟಿಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು, ಎಸ್ಐಟಿ ಸ್ವಾಗತ ಮಾಡಿದ್ರು. ಈಗ ಎಸ್ಐಟಿ ಬಗ್ಗೆ ಸಲ ಸೊಸೈಟಿಸ್ಟ್ ಎಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ ಎಸ್ಐಟಿ ಗೊತ್ತಲ್ಲ, ಅಟ್ಲೀಸ್ಟ್ ನಿಮಗೆ ಗೊತ್ತಿದೆ ಎಸ್ಐಟಿ ಒಳ್ಳೆ ಕೆಲಸ ಮಾಡಿದೆಯಾ, ಸರ್ಕಾರ ಹಸ್ತಕ್ಷೇಪ ಎದುರಿಗಿದ್ದೀನ, ಸಂಪೂರ್ಣವಾಗಿ ಏನೇನೆಲ್ಲ ಆಗೋದನ್ನ ಅದನ್ನು ಇವತ್ತು ಎಸ್ಐಟಿ ತೆಗೆದು ಮತ್ತೀಗ ರಾಜಕಾರಣ ಮಾಡ್ಕೊಂಡಿದ್ದೀರಿ. ನೋಡಿ, ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, ಬಿ ಜೆ ಪಿದು ಸ್ಪಾನ್ಸರ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಎನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ. ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ 8 ಜನ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿತ್ತು. ಎನ್ಐಎ ತನಿಖೆಗೆ ಆಗ್ರಹಿಸಿತ್ತು. ಧರ್ಮಸ್ಥಳವನ್ನ ಈ ಅಪಪ್ರಚಾರದಿಂದ ಮುಕ್ತ ಮಾಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿತ್ತು. ಕೇಂದ್ರ ಗೃಹ ಸಚಿವರು ಈ ಬಗ್ಗೆ ಅಭಯವನ್ನ ಕೂಡ ಕೊಟ್ಟಿದ್ರು. ಅಗತ್ಯವಿದ್ರೆ ಮಧ್ಯಪ್ರವೇಶ ಮಾಡ್ತೀವಿ ಅಂತಾನು ಹೇಳಿದ್ರು. ಆ ಭೇಟಿಯ ಬಗ್ಗೆಯೇ ಇದು ಬಿಜೆಪಿ ಸ್ಪಾನ್ಸರ್ ಭೇಟಿ ಅಂತ ಹೇಳಿ ಹೀಗಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಅಥವಾ ವ್ಯಂಗ್ಯವಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ಜೊತೆಗೆ ಎಸ್ಐಟಿ ವಿಚಾರವಾಗಿ ಬಿಜೆಪಿಯ ಬದಲಾದಂತಹ ನಡೆ ಏನಿದೆ ಆ ನಡೆಯನ್ನ ಟೀಕಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.